ರಾಜ್ಯದ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರು ಈ ಸರ್ಕಾರದ ಮೇಲೆ ಒಂದು ಗುರುತರದ ಆಪಾದನೆಯನ್ನು ಮಾಡಿದ್ದಾರೆ. ಈ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, MLAಗಳಿಗೆ ದುಡ್ಡು ಕೊಡಬೇಕು ಅಂತೇಳಿ 40% ಈ ಸರ್ಕಾರ ಬಂದಾಗಿಂದ ಕಳೆದ 8 ತಿಂಗಳಿಂದನೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಾಂಟ್ರಾಕ್ಟ್ಗಳಿಂದ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇರುವಂಥ ಒಂದು ಕೆಲಸವನ್ನು 8 ತಿಂಗಳಲ್ಲೂ ಈ ಸರ್ಕಾರ ಮಾಡಿದೆ. ನೀರಾವರಿ ಇಲಾಖೆ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ಬೆಂಗಳೂರು ಕಾರ್ಪೊರೇಷನ್ನು, ಈ ಥರದ ಹಲವಾರು ಇಲಾಖೆಗಳು ಕಾಂಟ್ರಾಕ್ಟ್ಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಬಿಲ್ ಕೊಡೋದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾರು ಹಣ ಕೊಡ್ತಾರೆ, 40% ಹಣವನ್ನು ಯಾರು ಮೊದಲು ಕೊಡ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಕೆಂಪಣ್ಣವರು ಆಪಾದನೆಯನ್ನು ಮಾಡಿದ್ದಾರೆ. ನಾವು ಕೂಡ ವಿರೋಧ ಪಕ್ಷವಾಗಿ ಕಳೆದ 8 ತಿಂಗಳಂತ ಹೇಳ್ತಾ ಇದ್ರಿ. ಬಂದ ಒಂದು ದಿನದಿಂದನೇ, ಬಂದ ಪ್ರಾರಂಭ ದಿನದಿಂದನೇ ಕೂಡ ಕಮಿಷನ್ ದಂಧೆ ನಿರಂತರವಾಗಿ ನಡೀತಾ ಇದೆ. ಲೂಟಿ ಮಾಡ್ತಾ ಇದ್ದಾರೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ, ಬಿಲ್ಡಿಂಗ್ OC ಕೊಡಬೇಕಾದ್ರೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾವು ಹಲವಾರು ಬಾರಿ ಆಪಾದನೆಯನ್ನು ಮಾಡಿದಿರಿ. ಈಗ ಯಾರು ಲಂಚ ಕೊಡ್ತಾ ಇದ್ದಾರೆ ಅವರ ಸಂಘದ ಅಧ್ಯಕ್ಷರೇ ಹೇಳಿಕೆ ಮಾಡಿರೋದ್ರಿಂದ ಈಗ ಅದಕ್ಕೆ ಪಕ್ಕಾ ಗ್ಯಾರಂಟಿ ಆಗೋಯ್ತು. ಈ ಸರ್ಕಾರ ಲೂಟಿಕೋರರ ಸರ್ಕಾರ. 40% ಅಲ್ಲ, ಅದಕ್ಕಿಂತ ಜಾಸ್ತಿ 75% ಹಣ ವಸೂಲಿ ಮಾಡುವಂಥದ್ದಕ್ಕೆ ಹೊರಟಿರೋವಂಥದ್ದು ಕಾಣ್ತಾ ಇದೆ. ಈಗಾಗಲೇ ಇದಕ್ಕೆ ಸಾಕ್ಷಿ ಆಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ 2 ಕಡೆ 50 ಕೋಟಿ ರೂಪಾಯಿ ಹಣ ಬೆಂಗಳೂರಲ್ಲಿ ಸಿಕ್ತು. ಅದಕ್ಕೆ ಯಾರು ಗತಿ ಇಲ್ಲ ಅನ್ನೋ ರೀತಿ ಕಾಂಗ್ರೆಸ್ ಅವರು ದೂರ ಸರಿದಿರೋವಂಥದ್ದು ಮತ್ತು ಯಾರು ಸಿಕ್ಕಿತ್ತು ಅವನ ಆತ್ಮ ಸತ್ತೋಗಿರೋವಂಥದ್ದನ್ನು ನೋಡಿದ್ದೀರಿ. ಅವರು ಸತ್ತೋದ್ರು, ಸತ್ತೋದ್ರು. ಹಿಂದೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೆ CM ಅಂತೇಳ ಪೋಸ್ಟ್ಗಳು ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ ಅಂಟಿಸ್ಕೊತೀರ ನೀವು? ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ ಅಂಟಿಸ್ಕೊತೀರ? ಈಗ ಸೇಮ್ ಕೆಂಪಣ್ಣ, ಇದೇ ಕೆಂಪಣ್ಣ BJP ಸರ್ಕಾರದ ಆಪಾದನೆ ಮಾಡಿದಾಗ CM ಅಂತ ನೀವು ಪೋಸ್ಟರ್ ಅಂಟಿಸ್ತೀರಿ. ಈಗ ಸೇಮ್ ಅದೇ ಕೆಂಪಣ್ಣ ಈ ಸರ್ಕಾರ ಲೂಟಿಕೋರ ಸರ್ಕಾರ 40% ವಸೂಲಿ ಮಾಡ್ತಾ ಇದೆ ಅಂತ ಆಪಾದನೆ ಮಾಡಿದಾರಲ್ಲ, ನಿಮ್ಮ ಮಕ್ಕದ ಮೇಲೆ ಯಾವ ಪೋಸ್ಟರ್ಗಳನ್ನು ಅಂಟಿಸ್ಕೊಂತೀರಾ? ಸಿದ್ದರಾಮಯ್ಯ ಅಂತ ಅಂಟಿಸ್ಕೊಂತೀರೋ, ATM ಸಿದ್ದರಾಮಯ್ಯ ಅಂತ ಅಂಟಿಸ್ಕೊಂತೀರೋ? ನೀವೇ ತೀರ್ಮಾನ ಮಾಡಬೇಕು ಇವತ್ತು.